ಬನ್ನಿ ಈಗ ಕೈಪಿಡಿ ಹಾಕೋದು ಹೇಗೆ ಅಂತ ನೋಡೋಣ. ಬನ್ನಿ ಮೆಷರ್ಮೆಂಟ್ ನೋಡೋಣ. ಹೊರಗಡೆ ಹಾಕೋದಕ್ಕೆ 2 ವಯರ್ ಬೇಕು. ಒಂದು ಮೆರೂನ್ ಕಲರಲ್ಲಿ 8 ಅಡಿ ಮತ್ತು ಸ್ಯಾಂಡಲ್ ಕಲರಲ್ಲಿ 8 ಅಡಿ ಬೇಕು. ಬನ್ನಿ ಇವಾಗ ಕಟ್ ಮಾಡ್ಕೊಳ್ಳೋಣ. 1 2 3 4 5 6 7 8 ಅಡಿ ಬೇಕು. ಮೆರೂನ್ ಕಲರ್ ಅಳ್ತೇನೆ, ಸ್ಯಾಂಡಲ್ ಕಲರಲ್ಲಿ ಒಂದು ವೈರ್ ತೊಗೊಂಡೆ, 2 8 ಅಡಿ ತೊಗೊಂಡಿದ್ದೀನಿ. ಒಳಗಡೆ ಹಾಕೋದಕ್ಕೆ ನಾನು ಮೆರೂನ್ ಕಲರ್ ತೊಗೋತಾ ಇದ್ದೀನಿ. 4.5 ಅಡಿ 4 ವೈರ್ ತೊಗೋಬೇಕು. 1 2 3 4 4.5 ನಾವು 4 ವೈರ್ ತೊಗೋಬೇಕು. ಇಲ್ಲಿ ಒಳಗಡೆ ಸೇರಿಸೋದಕ್ಕೆ ನಾನು 4 ವೈರ್ ತೊಗೊಂಡಿದ್ದೀನಿ. 4 ವೈರು 4.5 ಅಡಿ ತೊಗೊಂಡಿದ್ದೀನಿ. ಇಲ್ಲಿ ಸೆಂಟರ್ ನೋಡ್ಕೊಬೇಕು ಕೈಪಿಡಿ ಹಾಕಬೇಕಾದ್ರೆ. ಇಲ್ಲಿ ನಾನು ಸೆಂಟರ್ ಈ ಮೆರೂನ್ ಕಲರ್ ಡೈಮಂಡ್ ನಾಟ್ ಸೆಂಟರಾಗಿ ಮಾಡಿಕೊಂಡು ಇಲ್ಲಿ ಸ್ಯಾಂಡಲ್ ಕಲರ್ ವೈರ್ ಇದೆಯಲ್ಲ 2ನೇ ನಾಟ್ಗೆ ಫಸ್ಟು ಈ 2ನೇ ನಾಟ್ ಒಳಗೆ ಈಗ ಹಾಕಿ ಈ ಪಕ್ಕದಲ್ಲಿಂದ ತಗೋಬೇಕು. ಹೀಗೆ ಇಟ್ಕೊಂಡು ಸಮ ಮಾಡಿಕೊಳ್ಳಿ. ಟೈಟ್ ಮಾಡಿಕೊಂಡು ಈಗ ಸಮ ಇದೆ. ಇದನ್ನು ಈಗ ಇಟ್ಕೊಂಡು ಬಲ್ಲ ಕೈಯಿಂದ ಈ 2 ವೈರು ಹೊರಗಡೆ ಹಾಕೋಕ್ಕೆ 2 ವೈರ್ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹೀಗೆ ಒಳಗಡೆ ಹಾಕಿ ಮತ್ತು ಈ ಕಡೆಯಿಂದ ತಗೋಬೇಕು. ಇದನ್ನು ಸಮ ಮಾಡ್ಕೊಳ್ಳಿ. ಸಮ ಮಾಡ್ಕೋಬೇಕಾದ್ರೆ ಈ 2 ತುದಿನೂ ಟೈಟಾಗಿ ಹಿಡ್ಕೊಂಡು ಹೀಗೆ ಎಳ್ಕೊಂಡ್ರೇ ಸಮ ಆಗೋಗುತ್ತೆ. ಈ ಒಳಗಡೆ ಸೇರಿಸೋ ವಯರ್ನ ಟೈಟಾಗಿ ಇಟ್ಕೊಂಡು ಇಲ್ಲಿ ಮೆರೂನ್ ಕಲರ್ ವಯರ್ 2 ಒಂದು ಕಡೆ ಬರಬೇಕು ಮತ್ತು ಸ್ಯಾಂಡಲ್ ಕಲರ್ ವಯರ್ 2 ಒಂದು ಕಡೆ ಬರಬೇಕು. ಹೀಗೆ ಹೀಗಾದಮೇಲೆ 2 ಟೈಟಾಗಿ ಇಟ್ಕೊಂಡು ಸ್ಯಾಂಡಲ್ ಕಲರ್ ವಯರ್ನ ಹಿಂದ್ಗಡೆಯಿಂದ ತಗೊಂಡು ಈ 2 ಮೆರೂನ್ ಕಲರ್ ವಯರ್ ಮಧ್ಯದಿಂದ ಈ ಕಡೆ ತಗೋಬೇಕು. ಬಲಗಡೆಗೆ ತಗೊಳ್ಳಿ. ಅದೇ ರೀತಿ ಎಡದ ಕಡೆಯಿಂದ ಕೆಳಗಡೆಯಿಂದ ತಗೊಂಡು ಈ ಮೆರೂನ್ ಕಲರ್ ವಯರ್ನ ಈ 2 ಸ್ಯಾಂಡಲ್ ಕಲರ್ ವಯರ್ ಮಧ್ಯದಿಂದ ತಗೊಂಡು ಎಡದ ಕಡೆ ತಗೊಳ್ಳಿ. ಮತ್ತು ಈ ಬಲದ ಕಡೆ ಇರೋ ಸ್ಯಾಂಡಲ್ ಕಲರ್ ವಯರ್ನ ಹಿಂದುಗಡೆಯಿಂದ ತಗೊಂಡು ಈ ಮೆರೂನ್ ಕಲರ್ ಇದೆಯಲ್ಲ ಆ 2 ವಯರ್ ಮಧ್ಯದಲ್ಲಿಂದ ತಗೋಬೇಕು. ಹೀಗೆ ಟೈಟ್ ಮಾಡ್ಕೊಳ್ಳಿ. ಮತ್ತು ಹಿಂದುಗಡೆಯಿಂದ ಮೆರೂನ್ ಕಲರ್ ತೊಗೊಂಡು ಈ 2 ವಯರ್ ಮಧ್ಯದಿಂದನೇ ತಗೋಬೇಕು. ನೋಡಿ, ಈ ಮೆರೂನ್ ಕಲರ್ ವಯರ್ನ ಹಿಂದುಗಡೆಯಿಂದ ತಗೊಂಡು ಸ್ಯಾಂಡಲ್ ಕಲರ್ ವಯರ್ ಮಧ್ಯದಲ್ಲಿಂದ ತಗೋಬೇಕು. ಅದೇ ರೀತಿ ಈ ಸ್ಯಾಂಡಲ್ ಕಲರ್ ವಯರ್ನ ಹಿಂದುಗಡೆಯಿಂದ ತಗೊಂಡು ಮೆರೂನ್ ಕಲರ್ ವಯರ್ ಮಧ್ಯಕ್ಕೆ ಹಾಕೋಬೇಕು. ಹೀಗೆ ಮತ್ತೆ ಮೆರೂನ್ ಕಲರ್ ತೊಗೊಂಡು ಲೆಫ್ಟಿಗೆ ಹಾಕಿ ಸ್ಯಾಂಡಲ್ ಕಲರ್ ವಯರ್ನ ಹೀಗೆ ಮತ್ತು ಮೆರೂನ್ ಕಲರ್ ವಯರ್ನ ಸ್ಯಾಂಡಲ್ ಕಲರ್ ವಯರಿಂದ ಹಾಕಬೇಕಾದ್ರೆ ನೀವು ಈ ರೀತಿ ಟೈಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಹತ್ತತ್ರ ಇರಬೇಕು. ಹೀಗೆ ಪೂರ್ತಿ ಹಾಕ್ಕೊಳ್ಳಿ. ನೋಡಿ, ಈಗ ನಾನು ಪೂರ್ತಿ ಎಣ್ಕೊಂಡಾಗಿದೆ. ಇವಾಗ ಇದನ್ನು ಒಳಗಡೆ ಸಿಕ್ಕಿಸ್ಬೇಕು ಅಂದರೆ ಇದನ್ನು 2 ಭಾಗ ಮಾಡ್ಕೋಬೇಕು. ಈ ವಯರ್ನ ನೋಡಿ, ಈ ಒಳಗಡೆ ಸೇರಿಸಿರೋ ವೈರು ಒಂದು ಕಡೆಗೆ 4, ಇನ್ನೊಂದು ಕಡೆಗೆ 4 ವೈರ್ ಹಾಕ್ಕೊಂಡು ಇಲ್ಲಿ 2ನೇ ನಾಟ್ ಇದೆಯಲ್ಲ, ಈ ವೈಟ್ ಕಲರ್ ಡೈಮಂಡಲ್ಲಿ 2ನೇ ನಾಟ್ ಒಳಗಡೆ ಸೇರಿಸ್ಕೊಳ್ಳಿ.
ಸೇರಿಸ್ಕೊಂಡು ಇಲ್ಲಿ ಒಳಗಡೆಯಿಂದ ಟೈಟ್ ಮಾಡ್ಕೊಂಡು ಎಳ್ಕೊಳ್ಳಿ. ಸೇರಿಸ್ಕೊಂಡು ಒಳಗಡೆಯಿಂದ ಟೈಟ್ ಮಾಡಿಕೊಂಡು ಇವಾಗ ಕ್ರಾಸಾಗಿ ಒಳಗಡೆ ಸೇರಿಸ್ಬೇಕು. ಈ ರೀತಿ ಫಸ್ಟ್ ಒಂದು ವಯರ್ನ ಯಾವ ನಾಟಲ್ಲಿ ನೀವು ಸೇರಿಸ್ತೀರೋ ಅದೇ ನಾಟಿಗೆ ಎಲ್ಲ ವಯರ್ನೂ ಸೇರಿಸ್ಬೇಕು. ಈ ರೀತಿ ಕ್ರಾಸಾಗಿ ಸೇರಿಸ್ಕೊಳ್ಳಿ. ಕಂಟಿನ್ಯೂಸ್ ಆಗಿ ಒಂದೆರಡು ನಾಟ್ ಒಳಗೆ ಸೇರಿಸ್ಕೋಬೇಕು. ಆವಾಗ ಸ್ವಲ್ಪ ಗ್ರಿಪ್ ಇರುತ್ತೆ. ಅದೇ ರೀತಿ ಈ ಎಲ್ಲ ವಯರ್ನು ಈ ಕಡೆ ಕ್ರಾಸಾಗಿ ಸೇರಿಸ್ಕೊಳ್ಳಿ. ನೋಡಿ, ಈಗ ನಾನು ಎಲ್ಲ ವೈರು ಒಂದು ಕಡೆ ಈ ಕಡೆ ಇರೋದನ್ನ ಸೇರಿಸಾಯಿತು. ಇವಾಗ ಇದೇ ರೀತಿ ಈ ವಯರ್ನ ಕ್ರಾಸಾಗಿ ತೊಗೊಂಡು 2 ನಾಟ್ ಒಳಗೆ ಸೇರಿಸ್ಕೊಬೇಕು. ನೋಡಿ, ಇದೇ ರೀತಿ ಈ ಎಲ್ಲ ವಯರ್ನು ಹೀಗೆ ಒಳಗಡೆ ಸೇರಿಸ್ಕೊಳ್ಳಿ. ಇವಾಗ ನಾನು 2 ಕಡೆ ವಯರ್ನ ಸೇರಿಸಾಗಿದೆ. ಈ ಎಕ್ಸ್ಟ್ರಾ ಇರೋ ವಯರ್ನ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಾಗಿದೆ. ನೋಡಿ, ಈ ಕೈಪಿಡಿನ ಇಲ್ಲಿ ಟೈಟ್ ಮಾಡೋದು ಹೇಗೆ ಅಂತ ನಾನು ಸಿಂಪಲಾಗಿ ಹೇಳ್ಕೊಡ್ತೀನಿ. ಆಲ್ರೆಡಿ ಒಂದು ವೀಡಿಯೋದಲ್ಲಿ ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ. ಸಮ ಇಟ್ಕೊಂಡು ಈ ನಾಟ್ ಮೇಲ್ಗಡೆ ಬರುತ್ತೋ, ಯಾವ ನಾಟ್ ಮೇಲ್ಗಡೆ ಬರುತ್ತೋ ಆ ನಾಟ್ ಹಿಂಗೆ ಪಕ್ಕದಲ್ಲಿ ಹಾಕ್ಕೊಂಡು ಟೈಟ್ ಮಾಡ್ಕೊಂಡು ಈ ರೀತಿ ಮಾಡಿಕೊಂಡು ತಿರುಗಿಸ್ಕೊಂಡು ಇದನ್ನು ಹಾಗೆ ಈ ರೀತಿ ಕ್ರಾಸಾಗಿ ಮಾಡಿಕೊಂಡು ಒಂದು 2 ನಾಟ್ ಒಳಗೆ ಸಿಕ್ಸ್ಕೊಳ್ಳಿ. ಇದು ನೀವು ಹಾಕಬೇಕು ಅಂತ ಏನಿಲ್ಲ, ನಿಮ್ಗೆ ಬೇಕು ಅಂದರೆ ಟೈಟಾಗಿ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಆ ಜಾಗಕ್ಕೆ ನೀವು ಬಟನ್ಸ್ ಕೂಡ ಹಾಕ್ಕೋಬೋದು. ಇವಾಗ ಎಕ್ಸ್ಟ್ರಾ ಇರೋ ವಯರ್ನ ಕಟ್ ಮಾಡ್ಕೊಳ್ಳಿ. ನೋಡಿ, ಕೈಪಿಡಿ ಹಾಕಾಯಿತು. ನೋಡಿ, ನಾನಿಲ್ಲಿ ಬಟನ್ಸ್ ಹಾಕ್ಕೊಂಡಿದ್ದೀನಿ. ಅದೇ ರೀತಿ ಹಿಂದುಗಡೆನೂ ನಾನು 4 ಬಟನ್ಸ್ ಹಾಕ್ಕೊಂಡಿದ್ದೀನಿ. ಈ ಕಡೆಯೂ ಬಟನ್ ಹಾಕ್ತಿದ್ದೀನಿ. ಇಷ್ಟೇ, ಹ್ಯಾಂಡಲ್ ಇಷ್ಟೇ.